ಹೆಣ್ಣೊಬ್ಬಳಿಗೆ ನೇರವಾಗಿ ನಾನು ನಿನ್ನನ್ನು ರೇಪ್ ಮಾಡ್ತೀನಿ ಅಂತ ಹೇಳೋದು, ಹೇಳಿಯೂ ಕೂಡ ಅವನು ಸಮಾಜದಲ್ಲಿ ಆರಾಮಾಗಿ ಬದುಕೋದು, ಇದನ್ನ ಹೆಂಗ ಸ್ವಾಮಿ ಸಹಿಸಿಕೊಳ್ಳೋದು? ಸಿದ್ದು ಸರ್ ದಯವಿಟ್ಟು ಕಾಪಾಡಿ ಇವರನ್ನ. ವೋಟ್ ಚೋರಿ, ಸೀಟ್ ಚೋರಿ ಅನ್ನುವಂತ ಕಾಂಗ್ರೆಸ್ಗೆ ಈ ಸೈಡ್ ಚೋರಿಯ ಬಗ್ಗೆ ಚೂರು ಗಮನ ಹರಿಸಿ ನಮ್ಮ ಜಾಗದಲ್ಲಿ ನಮ್ಮನ್ನ ಬದುಕಕ್ ಬಿಡಿ ಅಂತ ಅಂಗಲಾಚುವ ಪರಿಸ್ಥಿತಿ ಬಂದಿದೆ ಅವರಿಗೆ. ಕಾಂಗ್ರೆಸ್ಸಿಗೆ ರಾಜು ಪಟಾಲಂನಿಂದ ನಮಗೆ ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಸಣ್ಣ ಘಟನೆ ಬಗ್ಗೆ ಸಿಎಂಗೆ ಮಾಹಿತಿ ಕೊಡೋ ಗುಪ್ತದಳ ಈ ಬಗ್ಗೆ ಮಾಹಿತಿ ಕೊಡ್ಲಿಲ್ವಾ? ವರುಣ ಕ್ಷೇತ್ರದಲ್ಲಿ ನಡೆದಿರುವ ದೌರ್ಜನ್ಯದ ಕಥೆಯೇ ಸಿಎಂ ಯತೀಂದ್ರದವರಿಗೆ ಗೊತ್ತಿಲ್ವಾ? ಇವರ ಬದುಕಲಿ ಬಿಡಿ ಅನ್ನೋ ಆಶಯದಲ್ಲಿ ನಾವಿವತ್ತು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ವರುಣ ಕ್ಷೇತ್ರ ಮತ್ತಾರದ್ದೋ ಕ್ಷೇತ್ರ ಆಗಿದ್ರೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಸಿಎಂ ಸಿದ್ದರಾಮಯ್ಯರವರ ಕ್ಷೇತ್ರ, ಎರಡೆರಡು ಕ್ಷೇತ್ರದಲ್ಲಿ ಈ ಬಾರಿ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಒಂದು ಚಾಮುಂಡೇಶ್ವರಿ, ಮತ್ತೊಂದು ವರುಣ. ಚಾಮುಂಡಿಯಲ್ಲಿ GT ದೇವೇಗೌಡರು ಗೆದ್ರೆ, ಇಲ್ಲಿ ಸಿದ್ದರಾಮಯ್ಯರವರು ಗೆದ್ರು. ಈ ಅಶ್ವವೇಗ ವರದಿಯನ್ನ ನಾವು ಏನು ಇವತ್ತು ನಿರಂತರವಾಗಿ ಬಿತ್ತರಿಸ್ತಾ ಇದ್ದೀವಿ, ಆಲ್ ಓವರ್ ಮೈಸೂರಿನಲ್ಲಿ ಇದು ಸಂಚಲನವನ್ನ ಮೂಡಿಸ್ತಾ ಇದೆ. ಯಸ್, ಇದಾಗಬೇಕು ಅಂತ ತಾನೇ ನಾವು ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಸಿಎಂ ಕಚೇರಿಯನ್ನು ಕೂಡ ತಲುಪಿದೆಯಂತೆ ನಮ್ಮ ವರದಿ. ಸಿಎಂ ಸಾಹೇಬ್ರೇ, ಖಾಲಿ ವರದಿ ನೋಡೋದಲ್ಲ, ಕ್ರಮ ಕೈಗೊಳ್ಳಿ ಅದ್ರ ಬಗ್ಗೆ. ವಿ ಹ್ಯಾವ್ ಅವರ್ ರಿಪೋರ್ಟರ್ಸ್ ಆನ್ ಗ್ರೌಂಡ್. ಕಳಿಸಿದೀವಿ ಆ ಸ್ಥಳಕ್ಕೆ ಈಗಲೇ. ಅಲ್ಲಿ ಏನೇನು ಅಪ್ಡೇಟ್ ಆಗುತ್ತೆ, ನೀವೇನೇನು ಕ್ರಮಗಳನ್ನು ತಗೊಳ್ತೀರಿ ಅದೆಲ್ಲದನ್ನ ಕೂಡ ನೇರವಾಗಿ ನಾವು ತೋರಿಸ್ತೀವಿ. ನೀವು ಕ್ರಮ ತೆಗೆದುಕೊಳ್ಳುವವರೆಗೆ ನಮ್ಮ ರಿಪೋರ್ಟರ್ ಆ ಸ್ಥಳದಿಂದ ಕದಲಲ್ಲ. ಕಾಂಗ್ರೆಸ್ಸಿಗ ರಾಜು ಅಂತೆ, ಇದೇ ಸೋನಿಯಾ ಗಾಂಧಿ ಟ್ರಸ್ಟ್ನಲ್ಲಿರುವಂತಹ ಅಮಿತಾಬ್ ಕುಟುಂಬದ ಮೇಲೆ ದಾಳಿಯನ್ನ ಮಾಡ್ತಾನೆ. ರಾಜಕಾರಣಿ ಆಗಿರಬಹುದು, ಅವನ ಹತ್ರ ದುಡ್ಡಿರಬಹುದು, ಅವನ ಹತ್ರ ಅಧಿಕಾರಗಳಿರಬಹುದು, ಆದರೆ ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರ ಮಾಡೋಕೆ, ಅತ್ಯಾಚಾರ ಮಾಡ್ತೀನಿ ಅಂತ ಹೇಳೋಕೆ ಅವನಿಗೆ ಅಧಿಕಾರ ಯಾರಿಗೆ ಕೊಟ್ಟರು? ಅಧಿಕಾರ ಯಾಕೆ ಕೊಟ್ಟರು? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೊಂದು ರೆಸ್ಪೆಕ್ಟ್ ಇದೆ ರೀ, ನಿಮ್ಮ ಮೇಲೊಂದು ರೆಸ್ಪೆಕ್ಟ್ ಇದೆ. ಯಾವುದೇ ಕರಪ್ಷನ್ಗಳನ್ನು ಮಾಡದೆ ನಾನು ರಾಜ್ಯವನ್ನು ನಡೆಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಮಗ ಯತೀಂದ್ರ ಮೇಲೂ ಒಂದು ರೆಸ್ಪೆಕ್ಟ್ ಇದೆ. ಅದನ್ನು ನೀವು ಉಳಿಸ್ಕೊಳ್ತೀರೋ ಇಲ್ವೋ ಅನ್ನೋದು ಇವತ್ತು ನೀವು ಯಾವ ತೀರ್ಮಾನಗಳನ್ನು ತಗೊಳ್ತೀರಿ, ಯಾವ ನಡೆಯನ್ನು ತಗೊಳ್ತೀರಿ, ಯಾವ ರೀತಿ ಕ್ರಮಗಳನ್ನು ತಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನರಕ ದರ್ಶನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ. ಅಮಿತಾಬ್ ಕುಟುಂಬ ನರಕ ಯಾತನೆಯಲ್ಲಿದೆ. ಅವರು ದುಡಿದು ಜಾಗ ಪರ್ಚೇಸ್ ಮಾಡಿ, ಅವರು ಪರ್ಚೇಸ್ ಮಾಡಿದಂಥ ಜಾಗದಲ್ಲಿ ಅವರಿಗೆ ಬದುಕೋಕ್ಕಾಗಲ್ಲ ಅಂತ ಹೇಳಿದ್ರೆ ನೋಡಿ, ಪೊಲೀಸ್ ಇದರಲ್ಲಿ ರಾಜು ಪಟಾಲಂ ನಕಾರ ಮಾಡ್ತಾ ಇದೆ. ಪೊಲೀಸ್ ಎದುರಲ್ಲಿ ಪೊಲೀಸರು ಟ್ರೈನಿಂಗ್ ಮುಗಿದ ಮೇಲೆ ನೀವೊಂದು ಶಪಥವನ್ನ ಮಾಡ್ತೀರಲ್ಲ, ನಾನು ಕಾನೂನುಬದ್ಧವಾಗಿ ನ್ಯಾಯದ ಪರವಾಗಿ ನಾನು ಇರ್ತೇನೆ, ಆ ನ್ಯಾಯದ ಪರವಾಗಿ ಯಾವತ್ತಿಗೂ ನಾನು ಹೋರಾಡ್ತೇನೆ ಅಂತ ಹೇಳಿ. ಇದೇ ಏನ್ರಿ? ಇದೇನ ನಿಮ್ಮ ಹೋರಾಟ? ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ರಿಪೋರ್ಟರ್ ಈಗಾಗಲೇ ಆ ಸ್ಥಳವನ್ನು ತಲುಪಿದ್ದಾರೆ. ನಾವು ಹೇಳ್ತಾ ಇದ್ವಿ, ಅಲ್ಲಿ ನೀವು ಕ್ರಮ ತೆಗೆದುಕೊಳ್ಳುವವರೆಗೂ ಕೂಡ ನಾವು ಸುಮ್ಮನೆ ಬಿಡಲ್ಲ. ಅಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ವರದಿಯನ್ನು ಕೂಡ ನಾವು ನಿಮ್ಮ ಎದುರಿಗೆ ತೀರಿಸ್ತಾ ಹೋಗ್ತೀವಿ ಅಂತ ಹೇಳಿ ಇದೀಗ ಅರುಣ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಅಲ್ಲಿನ ಪರಿಸ್ಥಿತಿ ಇದೀಗ ಯಾವ ರೀತಿ ಇದೆ? ನಾವು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಮೈಸೂರಿನಲ್ಲೆಲ್ಲ ಕಡೆ ಸಂಚಲನ ಶುರುವಾಗಿದೆ. ಅದರ ಜೊತೆಯಲ್ಲಿ ಸಿಎಂ ಕ್ಯಾಬಿನ್ ಅನ್ನು ಕೂಡ ಇದು ತಲುಪಿದೆಯಂತೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಅರುಣ್? ಖಂಡಿತ ಕಾರ್ತಿಕ್, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರವರು ಅಹಿಂದ ನಾಯಕರು, ಎಲ್ಲ ಧರ್ಮಗಳನ್ನ ಪಾಲನೆ ಮಾಡ್ತಾ ಇರುವಂತದ್ದು, ಮತ್ತೆ ಎಲ್ಲ ವರ್ಗಗಳಿಗೂ ಸಹ ನ್ಯಾಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನ ನಂಬ್ಕೊಂತಾರೆ. ಅದೇ ರೀತಿ ಅವರಿಗೆ ಎಲೆಕ್ಷನ್ ಅಲ್ಲಿ ಸಹ ಒಂದು ಓಟನ್ನು ಹಾಕಿ ಅವರನ್ನ ಮತ್ತೆ 2ನೇ ಬಾರಿಗೆ ಸಿಎಂ ಅನ್ನ ಮಾಡಿರುವಂಥದ್ದು. ಆದ್ರೆ ಅವರ ತವರು ಕ್ಷೇತ್ರ ಆದಂತಹ ವರುಣ ಏನಿದೆ, ಅಲ್ಲೇ ಈ ರೀತಿಯ ಒಂದು ಗೂಂಡಾಗಳು ಇರುವಂತದ್ದು ಗೊತ್ತಾಗಿರುವಂತದ್ದು. ಯಾಕಂದ್ರೆ ಒಬ್ಬ ಅಮಿತಾಬ್ ಅನ್ನೋ ವ್ಯಕ್ತಿ ಏನು ತನ್ನ ಸ್ವಂತ ಖರ್ಚಿರ್ಬೋದು, ತನ್ನ ತಾಯಿಯ ಬಳಿ ಇದ್ದಂತಹ ಹಣದಿಂದ ಒಂದು ಜಾಗವನ್ನ ಖರೀದಿ ಮಾಡಿಬಿಟ್ಟು ಅಲ್ಲಿ ಒಂದು ಸರ್ವ ಧರ್ಮದ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಾರೆ.
ಮಾಡ್ತಾರೆ. ಮತ್ತೆ ಎಲ್ಲಾ ಧರ್ಮಗಳ ದೇವರುಗಳನ್ನ ನಿರ್ಮಾಣ ಮಾಡಿ ಪ್ರತಿನಿತ್ಯ ಯೋಗ ಇರ್ಬೋದು ಅಂತ ಮತ್ತೆ ಯಜ್ಞ ಯಾಗಾದಿಗಳಿರ್ಬೋದು ಮತ್ತೆ ಪ್ರತಿ ಬಾರಿನೂ ಒಂದು ಹೋಮ ಅವುಗಳನ್ನು ಸಹ ಮಾಡ್ತಾ ಇರ್ತಾರೆ. ಸೊ ಆದ್ರೆ ಅದೇ ಜಾಗವನ್ನ ಸುಮಾರು ಜಾಗವನ್ನ ರಾಜು ಅನ್ನೋರು ಏನು ಈ ತರ ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಳ್ತಾ ಇರ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವರ ಆಪ್ತ ಮತ್ತೆ ನನಗೆ ಯತೀಂದ್ರ ಅವರು ಗೊತ್ತು, ಸಿದ್ದರಾಮಯ್ಯ ಅವ್ರು ಗೊತ್ತು ಅಂತ ಹೇಳ್ಬಿಟ್ಟು ಇದೀಗ ಆ ಒಂದು ಜಾಗದ ಮೇಲೆ ಕಣ್ಣಾಕಿ ಆ ಕುಟುಂಬಕ್ಕೆ ಪ್ರತಿನಿತ್ಯ ಒಂದು ಕಷ್ಟವನ್ನ ಕೊಡ್ತಾ ಇರುವಂತದ್ದು. ನಾನು ಇದೀಗ ಆ ಜಾಗಕ್ಕೆ ಹೋಗು ಸಹ ಬಂದಿದ್ದೀನಿ, ಆ ಕುಟುಂಬವನ್ನು ಸಹ ಮಾತಾಡ್ಸ್ಕೊ ಬಂದಿದ್ದೀನಿ. ಮತ್ತೆ ಇದೀಗ ನಾವು ಏನು ಮೊನ್ನೆ ಒಂದು ಕಳೆದ 3 ದಿನಗಳ ಹಿಂದೆ ಏನು ನಂಜನಗೂಡಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಹೆಬ್ಬ ಗ್ರಾಮ ಏನಿದೆ ಆ ಒಂದು ಗ್ರಾಮದಲ್ಲಿ ವಾಸವಾಗಿರುವಂತಹ ಅಮಿತ್ ಅವರು ಕುಟುಂಬ ನನ್ನ ಜೊತೆ ಇದ್ದಾರೆ. ಅವ್ರನ್ನು ಸಹ ಒಂದು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮತ್ತೆ ಅವರೇ ಇದೀಗ ಒಂದು ಆ ಪೊಲೀಸ್ ಸ್ಟೇಷನ್ ಮುಂದೆನೂ ಸಹ ನಿಂತಿದ್ದಾರೆ. ಕಾರ್ತಿಕ್ ಅವರು ನ್ಯಾಯ ಕೇಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತದ್ದು. ಅವರು ಏನಾಯ್ತು ಮತ್ತೆ ಅವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಮತ್ತೆ ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಯಾಕಂದ್ರೆ ನೀವು ನೋಡಬಹುದು ಅಮಿತ್ ಅವರ ತಲೆ ಯಾವ ರೀತಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರು ದೂರು ಕೊಡಕ್ಕೆ ಬಂದ್ರು ಸಹ ಕೇವಲ ಅವರ ಪತ್ನಿಯ ದೂರನ್ನು ಮಾತ್ರ ಇಲ್ಲಿನ ನಂಜನಗೂಡಿನ ರೂರಲ್ ಪೊಲೀಸ್ ಅವರು ಸ್ವೀಕಾರ ಮಾಡ್ಕೊಂಡಿರುವಂತದ್ದು. ಈ ಒಂದು ಹಲ್ಲೆ ಆಗಿರೋದಕ್ಕೆ ಯಾವುದೇ ರೀತಿಯಂತ ಒಂದು ಘಟನೆಯನ್ನ ಅವರು ಸ್ವೀಕಾರ ಮಾಡಿಲ್ಲ, ಆ ಒಂದು ದೂರು ತಗೊಂಡಿಲ್ಲ. ಯಾಕಂದ್ರೆ ಅವರ ಪತ್ನಿ ಸಹ ಹೇಳ್ತಾ ಇದ್ರು ಯಾಕಂದ್ರೆ ಸಪರೇಟ್ ಆಗಿ ದೂರನ್ನ ತಗೋಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಪೊಲೀಸರು ಒಂದು ಒತ್ತಡಕ್ಕೆ ಮಾಡಿದ್ದು ಕೇವಲ ಒಂದು ದೂರನ್ನ ಸಹ ಮಾತ್ರ ತಗೊಂಡಿರುವಂತದ್ದು. ನಾನು ಇದೀಗ ನೇರವಾಗಿ ಆ ಒಂದು ಸುಷ್ಮಾ ಅವರಿದ್ದಾರೆ, ಅವ್ರನ್ನ ಸಹ ಮಾತಾಡ್ತೀನಿ. ಮೇಡಮ್, ಅವತ್ತು ಘಟನೆ ಏನಾಯ್ತು, ಇವಾಗ ನೀವು ಪೊಲೀಸ್ ಸ್ಟೇಷನ್ ಬಂದಿದೆ, ಏನ್ ಆಕ್ಷನ್ ಆಗಿದೆ ಮೇಡಮ್? ಸರ್ ಅದೇ ಇವಾಗ ಯಾವಾಗ ಹಲ್ಲೆ ನಡೀತು ಅದಾದ ನಂತರ ಇಮಿಡಿಯೇಟ್ ಬೆಳಗ್ಗೆ ನಾವು ಬಂದ್ವಿ, ಇಲ್ಲಿ ಕಂಪ್ಲೇಂಟ್ ರೇಸ್ ಮಾಡಿದ್ವಿ. ಆ್ಯಕ್ಚುಲಿ ಫಸ್ಟ್ ಒಂದು ಹಾಫ್ ಆನ್ ಅವರ್ ಅವರು ಕಂಪ್ಲೇಂಟ್ ತೊಗೊಳಕ್ಕೆ ಒಪ್ಪಲಿಲ್ಲ. ಸ್ಟೇಟ್ಮೆಂಟೇ ಇದೆ ಅದೇ ಸಾಕು, ಅದು ಸ್ಟೇಟ್ಮೆಂಟ್ ಇದೆ ಅದೇ ಸಾಕು ಅಂತ ಹೇಳಿ. ನಮಗೆ ಸರ್ ಸ್ಟೇಟ್ಮೆಂಟ್ ಬೇರೆ, ನಾನು ಕಂಪ್ಲೇಂಟ್ ರೇಸ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಸುಮಾರೊಂದು 25-30 ಮಿನಿಟ್ಸ್ ಆದಮೇಲೆ ಅವರು ಕಂಪ್ಲೇಂಟ್ ರಿಸೀವ್ ಮಾಡಿದ್ರು. ಆಲ್ಸೋ ನಾನು ಸೆಪ್ರೇಟ್ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೆ. ಯಾಕೆಂದರೆ ನನಗೆ ಫಿಸಿಕಲ್ ಆಗಿ ಏನೋ ಎಳಿಯೋಕ್ಕೆ ಟ್ರೈ ಮಾಡೋದಿರ್ಬೋದು, ಹೊಡೆಯೋಕ್ಕೆ ಟ್ರೈ ಮಾಡೋದಿರ್ಬೋದು ಮಾಡಿದರು. ಅದಕ್ಕೆ ನಾನು ನಂದೇ ಆದ ಕಂಪ್ಲೇಂಟ್ ಕೊಡ್ತೀನಿ. ಇವ್ರಿಗೆ ಹೊಡೆದಿರೋದು ಅದು ಇನ್ನೊಂದು ಕಂಪ್ಲೇಂಟ್ ನೀವು ರಿಸೀವ್ ಮಾಡಲೇಬೇಕು ಅಂತ ಹೇಳಿ ನಾನು ಫೋರ್ಸ್ ಮಾಡಿದ್ರು ಕೂಡ ಇವ್ರ ಕಂಪ್ಲೇಂಟ್ನ ಅವರು ರಿಸೀವ್ ಮಾಡಿಲ್ಲ. ಇದೊಂದೇ ಕಂಪ್ಲೇಂಟೇ ಸಾಕು, ಇದೊಂದರಲ್ಲೇ ಎಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿ ಫೋರ್ಸ್ ಮಾಡಿದ ಕಾರಣದಿಂದ ಮಾಡಲೇಬೇಕಂತ ಹೇಳಿ ನಾನು ಹೇಳಿದ್ದ ಕಾರಣ ನಂದೊಂದು ಮಾತ್ರ ಕಂಪ್ಲೇಂಟ್ ರಿಸೀವ್ ಮಾಡಿ FIR ಮಾಡಿದ್ರು. ಆ್ಯಕ್ಷನ್ಸ್ ನನಗನ್ಸೋ ಮಟ್ಟಿಗೆ ಯಾವ ರೀತಿಯಾದ ಆ್ಯಕ್ಷನ್ಸ್ ಇಲ್ಲಿವರೆಗೂ ತೊಗೊಂಡಿಲ್ಲ. ಜಸ್ಟ್ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ, FIR ಫೈಲ್ ಆಗಿದೆ ಅಷ್ಟೇ. ವಿಚಾರಣೆ ಅದು ಇದು ನಡೆದಿದೆಯಾ ಏನೋ ಐಡಿಯಾ ಇಲ್ಲ ಇಲ್ಲಿವರೆಗೆ, ಯಾಕೆಂದರೆ ಯಾರೂ ಕಾಣಿಸೂ ಇಲ್ಲ ಅರೆಸ್ಟ್ ಮಾಡುವಂಥ. ಏಕೆಂದರೆ ಒಂದು ಹೆಣ್ಮಗುನ ಪಬ್ಲಿಕಲ್ಲಿ ಅವರು ಫೋನ್ ಕಿತ್ಕೋತಾರೆ, ಹೊಡಿತಾರೆ, ಬಟ್ಟೆ ಹರಿದಾಕಕ್ಕೆ ಬರ್ತಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಅ ಸೀರಿಯಸ್ ಅಫೆನ್ಸು. ಬಟ್ ಪ್ರಾಬ್ಲಿ ಪೊಲೀಸ್ ಅವರಿಗೆ ಇದು ಸೀರಿಯಸ್ ಅಫೆನ್ಸ್ ಆಗಿ ಕಂಡಿಲ್ಲ ಅನಿಸುತ್ತೆ. ಹಾಗಾಗಿ ಇಲ್ಲಿವರೆಗೂ ಯಾವುದೂ ಆ್ಯಕ್ಷನ್ಸ್ನ ಅವರು ತೊಗೊಂಡಿಲ್ಲ. ನನ್ನ ಗಮನಕ್ಕೆ ಬಂದಂಗಂತೂ ಆ್ಯಕ್ಷನ್ಸ್ ಆಗಿಲ್ಲ ಇಲ್ಲಿವರೆಗೆ. ಆಲ್ಸೋ ಇವ್ರಿಗೆ ಹಲ್ಲೆ ಆಗಿರೋದ್ರ ಬಗ್ಗೆ, ಇವ್ರಿಗೇನು ಹಲ್ಲೆ ನಡೀತಾ ಇದೆ, ಹಲ್ಲೆ ನಡೆದಿದೆ, ಇವ್ರಿಗೇನು ಹಲ್ಲೆ ನಡೆದಿದೆ ಅದರದ್ದು ಕಂಪ್ಲೇಂಟ್ ಇನ್ನೂ ಅವರು ರಿಸೀವ್ ಮಾಡಿಲ್ಲ. ಇವ್ರದ್ದು ಕಂಪ್ಲೇಂಟು ರಿಸೀವ್ ಮಾಡಬೇಕು, FIR ಆಗಬೇಕು, ಕಾನೂನುಬದ್ಧ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿದ್ದರಾಮಯ್ಯರು ಎಲ್ಲ ಧರ್ಮಗಳನ್ನು ಪಾಲನೆ ಮಾಡ್ತಾರೆ, ಎಲ್ಲ ಚರ್ಚ್ಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ಮತ್ತು ದೇವಸ್ಥಾನಕ್ಕೂ ಹೋಗ್ತಾರೆ, ಎಲ್ಲ ಧರ್ಮಗಳನ್ನು ಒಟ್ಟು ಒಂದೇ ಥರ ನೋಡ್ತಾರೆ. ಆದರೆ ಅವರೇ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಿರೋದ್ರಿಂದ ಅವ್ರ ಗಮನಕ್ಕೆ ಇದೆಯಾ ಇಲ್ಲೋ ಮೇಡಮ್? ನೀವು ಯಾರನ್ನಾದ್ರೂ ಸಂಪರ್ಕ ಮಾಡಿದರೆ ಈ ಬಗ್ಗೆ? ಅವರ ಯತೀಂದ್ರ ಅವರು ಇರ್ಬೋದು ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಇರ್ಬೋದು, ಪೊಲೀಸರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅಪ್ರೋಚ್ ಮಾಡಿದ್ರೆ ನೀವು? ಸರ್, ಇದು ಈಗ ಪ್ರೆಸೆಂಟ್ ಸಿಚುಯೇಷನ್ ಏನು ನಡೆದಿದೆ ಇದು 3 ದಿವಸಗಳ ಅಂತರದಲ್ಲಿ ನಡೆದ ವಿಚಾರ. ಇದು ನಮ್ಮ ಪ್ರೊಟೆಕ್ಷನಿಗೆ ನಾವು ಏನೇನು ಮಾಡಬೇಕು, ಏನೇನು ಲೀಗಲ್ ಸ್ಟೆಪ್ಸ್ನ ನಾವು ತೊಗೋಬಹುದು, ಆ ಎಲ್ಲ ಸ್ಟೆಪ್ಸ್ನ ನಾವು ತಗೋತಾ ಇದ್ದೀವಿ. ಈ ಮಧ್ಯದಲ್ಲಿ ನಮಗೆ ಅಂದರೆ ಈ 3 ದಿವಸಗಳಲ್ಲಿ ನಾವು ಸಿದ್ದರಾಮಯ್ಯ ಅವ್ರನ್ನಾಗಲಿ ಅಥವಾ ಡಾಕ್ಟರ್ ಯತೀಂದ್ರ ಅವ್ರನ್ನಾಗಲಿ ಭೇಟಿ ಮಾಡೋಕ್ಕೆ ಈ 3 ದಿವಸಗಳಲ್ಲಾಗಿಲ್ಲ. ಬಟ್ ಈ ಹಿಂದೆ ಈಗ ಒಂದು 9-10 ತಿಂಗಳು ಮುಂಚೆ ಒಂದ್ಸರಿ ನಾವು ಭೇಟಿಯಾಗಿದ್ವಿ. ಅಂದರೆ ಅವಾಗಿಂದನೂ ಅವ್ರ ಕಡೆಯಿಂದ ತೊಂದರೆಗಳು ನಡೀತಾನೆ ಇದೆ. ಆ ರಾಜು ಮತ್ತು ಅವರ ಸಂಗಡಿಗರ ಕಡೆಯಿಂದ ತೊಂದರೆಗಳು ನಮ್ಗೆ ನಡೀತಾನೆ ಇದೆ. ಈ ವಿಚಾರವಾಗಿ ಅವ್ರಿಗೆ ವಿಷಯ ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದನೇ ಈಗ ಒಂದು 9-10 ತಿಂಗಳು ಮುಂಚೆ ನಾವು ಅವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಬಟ್ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿಯಾದ ರಿಸೀವಿಂಗ್ ಲೆಟರ್ ಸಿಕ್ಕಿಲ್ಲ. ನಾವು ಕೊಟ್ಟಿರೋ ಲೆಟರಿಗೆ, ಕಂಪ್ಲೇಂಟಿಗೆ ಯಾವುದೇ ರೀತಿಯಾದ ರಿಸೀವಿಂಗ್ ಲೆಟರ್ ಸಿಕ್ಕಿಲ್ಲ. ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ನಮಗೆ ಸಿಕ್ಕಿಲ್ಲ. ಈ 3 ದಿವಸಗಳಲ್ಲಿ ಇದೇನು ಏಟಾಯಿತು ಅಥವಾ ಹರಾಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಈ 3 ದಿವಸಗಳಲ್ಲಿ ನಾವು ಲೀಗಲ್ ಸ್ಟೆಪ್ಸ್ ಏನು ತೊಗೋಬೋದೋ ಅದ್ರ ಮೇಲೆ ಗಮನ ಕೊಟ್ಟಿದ್ದೀವಿ.
ಅದೇ ನೋಡಬೇಕು ಇವಾಗ ಏನಾಗುತ್ತೆ ಅಂತ. ಕಾರ್ತಿಕ್, ನಾನು ಅಮಿತಾಬ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೂ ಸಹ ಕೇಳ್ತೀನಿ ಏನಾಯ್ತು ಅಂತ. ಸರ್, ಈಗ ಹೇಗಿದ್ದಾರೆ? ನೀವು ನಿಮ್ಮ ಕಂಪ್ಲೇಂಟ್ ತೊಗೊಂಡು ಕೇವಲ ನಿಮ್ಮ ವೈಫ್ ಅವ್ರ ಕಂಪ್ಲೇಂಟ್ ಮಾತ್ರ ತೊಗೊಂಡಿರುವಂಥದ್ದು. ಈ ಘಟನೆ ಹಿನ್ನೆಲೆ ಏನು ಸರ್? ಅಂದರೆ ಎಲ್ಲ ಆಗ್ತಾ ಇದೆ ಈ ಒಂದು CM ಅವರ ತವರು ಕ್ಷೇತ್ರದಲ್ಲಿ? ಸರ್, ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಈ ಪ್ರಾಪರ್ಟಿ ನಮಗೆ ಬರ್ಕೊಡ್ಬೇಕು ಅಂತೇಳಿ ರಾಜು ಅವರು ನಮಗೆ ಒತ್ತಾಯವನ್ನು ಮಾಡಿದ್ರು. ನಾವು ಯಾವಾಗ ಇದು ಒತ್ತಾಯಕ್ಕೆ ಮಣಿದಿಲ್ಲ. ಆಲ್ರೆಡಿ ಅವರು 9 ತಿಂಗಳ ಹಿಂದೆ ನನ್ನ ಹೆಂಡತಿನೇ ಕಿಡ್ನಾಪ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಪೊಲೀಸು ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರು ಯಾವುದೇ ರೀತಿ ಆ್ಯಕ್ಷನ್ಸ್ ತಗೊಳಕ್ಕೆ ಹೋಗಿಲ್ಲ ಅವ್ರ ವಿರೋಧವಾಗಿ. ಸುನೀಲ್ ಕುಮಾರ್ ಸಾಹೇಬ್ರು ಇದ್ದರು. ಅವಾಗ ಯಾವುದೇ ರೀತಿ ಆ್ಯಕ್ಷನ್ಸ್ ತಗೊಳ್ಳಿಲ್ಲ. ಅವಾಗ SP ಸಾಹೇಬ್ರಿಗೂ ಹೋಗಿ ಅಪ್ರೋಚ್ ಮಾಡಿದ್ರು, IG ಸಾಹೇಬ್ರಿಗೂ ಅಪ್ರೋಚ್ ಮಾಡಿದ್ರು. ಲೆಟ್ರೆಲ್ಲ ಇದೆ ನಮ್ಮ ಹತ್ರ. ಅದು ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದೀನಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಅಂದರೆ ಇವಾಗ ಒಂದು ಥ್ರೆಟ್ ಕೊಟ್ಟಿದ್ದಾರೆ ಅಂದರೆ ಈ ಕರೆದು ನಮ್ಮನ್ನ ಮಾತಾಡಿಸ್ಬೇಕು, ಅವ್ರನ್ನೂ ಕರೆದು ಮಾತಾಡಿಸ್ಬೇಕು. ನಮ್ಮನ್ನ ಡೈರೆಕ್ಟ್ ಕರೆದೇ ಇಲ್ಲ. ಸೊ ಹಿನ್ನೆಲೆ ಬೇರೆ ಯಾರೋ ಇರಲೇಬೇಕು. ಇವಾಗ IG ಸಾಹೇಬ್ರ ಹತ್ರನೂ ಹೋದರೂ ಕೂಡ ಅದು ಕೇರ್ ತಗೊಳಕ್ಕೆ ಹೋಗಿಲ್ಲ ಅಂದರೆ ನಾವೇನು ಮಾತಾಡೋಕ್ಕಾಗಲ್ಲ. ಅದಾದಮೇಲೆ ನಾವು ಸರಿ ಎಲ್ಲ ಅಧಿಕಾರಿಗಳು ಅವ್ರ ಪರವೇ ಇರೋದ್ರಿಂದ ಈ ಕಡೆ PDOನು ಕೂಡ ಅವ್ರ ಪರವೇ ಇದ್ದಾರೆ. ಕಸನೆಲ್ಲ ಮನೆ ಮುಂದೆ ತಗೊಂಡು ಹಾಕ್ತಾ ಇದ್ದಾರೆ. ನಾವು ಲೆಟರ್ ಕೊಟ್ಟರು ಆಗ್ತಾ ಇದ್ದಾರೆ. ಕೋರ್ಟ್ಲಿ ಆರ್ಡರ್ ತಗೊಂಡಿದ್ವಿ, ಆರ್ಡರ್ ಕೊಟ್ಟರು ಕೂಡ ದೇ ಆರ್ ನಾಟ್ ಫಾಲೋಯಿಂಗ್. ಆರ್ಡರ್ ಇದೆ, ದೇ ನಾಟ್ ಫಾಲೋಯಿಂಗ್ ದಿ ಕೋರ್ಟ್ ಆರ್ಡರ್. ಕಂಟೆಂಪ್ಟ್ ಆಫ್ ದಿ ಕೋರ್ಟು ಹಾಕಿದ್ದೀವಿ. ಸ್ಟಿಲ್ ದೇ ನಾಟ್. ಭಯ ಅನ್ನೋದು ಒಬ್ಬ ವ್ಯಕ್ತಿಗೆ ಕೋರ್ಟ್ ಮೇಲೆ ಒಂದು ಭಯ ಇರಬೇಕು ಸರ್. ನ್ಯಾಯಾಲಯದ ಮೇಲೆ ಒಂದು ಭಯ ಇರಬೇಕು. ಆ ನ್ಯಾಯಾಲಯದ ಮೇಲೆ ಆ ವ್ಯಕ್ತಿ ಭಯ ಇರಲಿಲ್ಲ. ಆಮೇಲೆ ಯಾವಾಗ ಅದು ಮಾಡೋದು ನಾಯಿಗಳನ್ನ ತಗೊಂಡು ಹಾಕೋದು, ಗಲಾಟೆ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ಆವಾಗ ನಾವು ಸಾಹೇಬ್ರನ್ನ ಹೋಗಿ ಭೇಟಿ ಮಾಡೋದು. ಈಸ್ ಎ ಫಸ್ಟ್ ಪರ್ಸನ್ ನಮಗೆ ಸಪೋರ್ಟ್ ಮಾಡಿದ್ದು. ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಆನಂದ್ ಅವರು. ಈಸ್ ಎ ಫಸ್ಟ್ ಪರ್ಸನ್ ನಮಗೆ ಪೂರ್ಣವಾಗಿ ಸಪೋರ್ಟ್ ಮಾಡಿ ಆ ಜಾಗ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ, ನಾವು JCB ನೀವೇ ತರಿಸ್ಬಿಡಿ ಅಮಿತಾಬ್ ಬಂದರು. JCB ತರಿಸಿ 25 ಟ್ರ್ಯಾಕ್ಟರ್ ಕಸವನ್ನು ನಾವು ಅದನ್ನ ತುಂಬಿಸಿ ಬೇರೆ ಕಡೆ ಹಾಕಿದ್ವು ಸರ್. ಅದಾಗಿ 3 ಡೇಸಿಗೆ ನಮಗೆ ವಾರ್ನಿಂಗ್ ಮಾಡಿದ್ರು ರಾಜು ಕಡೆಯವರು. 3 ದಿವಸ ಒಳಗೆ ನೀವು ಖಾಲಿ ಮಾಡಬೇಕು ಜಾಗನ, ಇಲ್ಲಾಂದರೆ ನಿಮ್ಮ ಹೆಂಡತಿನ ನಾವು ರೇಪ್ ಮಾಡ್ತೀವಿ, ಮಗುನೂ ಸಾಯಿಸ್ತೀವಿ ಅಂತ ಹೇಳಿ. ನನ್ನ ಮಗನಿಗೆ 3 ವರ್ಷ ಸರ್. ಅದಕ್ಕೇನೂ ಗೊತ್ತಿಲ್ಲ. ಅದಕ್ಕೆ ನನ್ನ ಹೆಂಡತಿನ ಇದು ಮಾಡ್ತಾರೆ ಅಂದರೆ ನಾವು ಯಾವ ಜಾಗದಲ್ಲಿದ್ದೀವಿ ಅಂತ ನಮಗೇನೂ ಅರ್ಥ ಆಗ್ತಾ ಇಲ್ಲ. ನಾವು ಅದನ್ನು ಪೊಲೀಸ್ಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ, ಈ ಥರ ನಮಗೆ ಥ್ರೆಟ್ ಇದೆ ಸರ್ ಅಂತೇಳಿ. ದಿಢೀರಂತ ನಾವು ಕಳೆದ 18 ವರ್ಷದಿಂದ ನಾವು ಯಾಗ ಯಜ್ಞಗಳು ಮಾಡ್ತಾ ಇದ್ದೀವಿ. ಇದೇನು ಹೊಸದೇನಲ್ಲ. ನೀವು ಸುದರ್ಶನ ಹೋಮ ಇರ್ಬೋದು, ಪ್ರತ್ಯಂಗಿರ ಹೋಮ ಇರ್ಬೋದು, ಇದೆಲ್ಲ ಒಂದು ನಮ್ಮ ನಂಬಿಕೆಯಲ್ಲಿ ನಾವು ಯಾಗವನ್ನು ಮಾಡೋ ಒಂದು ವಿಚಾರ. ನಾನು ಪಬ್ಲಿಕ್ನ ಗ್ಯಾದರ್ ಏನು ಮಾಡೋಕೆ ಹೋಗಿಲ್ಲ. ನನ್ನ ಫ್ಯಾಮಿಲಿ ನಾನು ಯಾಗವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಆ ಒಂದು ಜಾಗದಲ್ಲಿ ಏನಾದರೂ ಸಾರ್ವಜನಿಕರ ಆಕ್ಷೇಪಣೆ ಏನಾದರೂ ಎತ್ತಿದ್ದಾರಾ, ಅಥವಾ ಕೇವಲ ರಾಜು ಮತ್ತು ಸಂಗಡಿಗರು ಮಾತ್ರ ಈ ರೀತಿ ಆಕ್ಷೇಪಣೆ ಮಾಡ್ತಾರೆ? ಇವಾಗ ಯಾಗ ಮಾಡಬಾರ್ದು ಅಂತ ಇದ್ದಿದ್ರೆ ಈ 18 ವರ್ಷದಲ್ಲಿ ಯಾವುದೋ ಒಂದು ಸಿಂಗಲ್ ಕಂಪ್ಲೇಂಟ್ ಯಾಗ ಮಾಡೋಕೆ ಹೋಗ್ಬಾರ್ದು ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಇರೋದೊಂದು ಇತಿಹಾಸ ತೆಗೆದು ತೋರ್ಸಕ್ಕಿಲ್ಲ ಸರ್. ಇವತ್ತು ನೆನ್ನೆ ಅಂತಲೇ ಅವರು ಗಲಾಟೆ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ನೀವು ಯಾಗ ಮಾಡ್ತಾ ಇದ್ದೀರಾ, ಅದು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಫಸ್ಟ್ ಕಲ್ಲು ಹೊಡೆದ್ರು. ಒಂದು 20 ಜನ ಬಂದು ಕಲ್ಲು ಹೊಡೆದ್ರು. ಕಲ್ಲು ಹೊಡೆದ ತಕ್ಷಣ ಆ್ಯಕ್ಚುಲಿ ಅದು ಪೂರ್ಣಾವತಿನೂ ಆಗಿತ್ತು. ಆವಾಗ ಯಾಗ ಮುಗಿದೋಗಿತ್ತು. ಆಮೇಲೆ ನಾವು MD 112ಗೆ ಫೋನ್ ಮಾಡಿದೋ. ಫೋನ್ ಮಾಡಿದ ತಕ್ಷಣ ಪೊಲೀಸ್ ಬಂದರು. ಪೊಲೀಸ್ ಬಂದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿರೋರ್ನೆಲ್ಲ ಖಾಲಿ ಮಾಡಿಸಿದ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ, ಪೊಲೀಸವ್ರಿಗೆ ಹೇಳಿದ್ದೀನಿ, ಸರ್ ಯಾವಾಗ ಬೇಕಾದ್ರೂ ಹಲ್ಲೆ ಆಗ್ಬೋದು. ನಾನು ನನ್ನ ಹೆಂಡತಿ, ನನ್ನ ಮಕ್ಕಳಿದ್ದಾರೆ, ನನ್ನ ಫ್ಯಾಮಿಲಿಯವ್ರು ಬಂದಿದ್ದಾರೆ. ಸೊ ಯಾವಾಗ ಬೇಕಾದ್ರೆ ಹಲ್ಲೆ ಆಗ್ಬೋದು. ದಯವಿಟ್ಟು ನೀವು ಸ್ವಲ್ಪ ಇವತ್ತೊಂದು ದಿವಸ ಇದ್ದರೆ ನಮ್ಗೆ ಒಳ್ಳೇದೊಂದು ಕಾಣುತ್ತೆ ಅಂತ. ನಾವು 112 ನಾವು ಇರೋಕ್ಕಾಗಲ್ರಿ, ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾವು ಎಲ್ಲರಿಗೂ ಫೋನು ಮಾಡಿದೋ. ಕರೆಕ್ಟಾಗಿ 7 ಗಂಟೆಗೆ ಒಂದು 200-300 ಜನ ಕುಡುಕರು ಫಸ್ಟ್ 20 ಜನ ನನ್ನ ಮನೆ ಹೊರಡೆ ನುಗ್ತಾರೆ ಸರ್. ನನ್ನ ಮನೆ ಹೊರಡು ನುಗ್ಗಿದ ತಕ್ಷಣ ನಮ್ಮ ಮನೇಲಿರೋ ನಮ್ಮ ತಾಯಿ ಎಲ್ಲರೂ ಹೊಡೆಯೋಕ್ಕೆ ಬರ್ತಾರೆ. ಅಲ್ಲಿ ನಮ್ಮ ಇದರಲ್ಲಿ ಬಂದು ಒಂದು 10 ಜನ ಹುಡುಗರು ಇರ್ತಾರೆ. ಆ ಹುಡುಗರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವರು ಸಮಾಧಾನ ಮಾಡಿ ಅವ್ರನ್ನ ಗೇಟಿಂದ ಹೊರಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಏನು ತೊಂದರೆ ಆಗಬಾರ್ದು ಅಂಥೇಳಿ ಅವ್ರನ್ನ ಗೇಟಿಂದ ಹೊರಡೆ ಕರ್ಕೊಂಡೋಗಿ ಅವ್ರನ್ನ ಹೊರಡೆ ಹಾಕ್ಬಿಟ್ಟು ಲಾಕ್ ಮಾಡೋಕೆ ಹೋಗ್ತಾರೆ. ಲಾಕ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಏನು ಮಾಡ್ತಾರೆ, ಗೇಟ್ನೆಲ್ಲ ಹೊಡೆದಾಕಕ್ಕೆ ಶುರು ಮಾಡಿಬಿಟ್ಟು ನನ್ನ ಹೆಂಡತಿ ಅಷ್ಟೇ ನಮ್ಮ ಪೊಲೀಸವ್ರು ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸುನೀಲ್ ಕುಮಾರ್ ನಮ್ಗೆ ಹೇಳಿದ್ದು ಮೊದಲು, ನೀವು ಏನೇ ಮಾಡಿದ್ರು ವೀಡಿಯೋ ಮಾಡಿ ಅಂಥೇಳಿ, ಅದು ಆಧಾರ ಆಗುತ್ತೆ ಅಂಥೇಳಿ. ನನ್ನ ವೈಫ್ ಬಂದ್ಬಿಟ್ಟು ಅದನ್ನ ವೀಡಿಯೋ ಮಾಡಿಬಿಟ್ಟು ನೋಡಿದಾಗ ರಾಜು ಬಂದು ಆ ಮೊಬೈಲ್ನ ಕಿತ್ಕೊಂಡು ಅವ್ರ ಬಟ್ಟೆನ ಹರಿದಾಕಿದ್ದಾರೆ. ಅವ್ರ ಕಪಾಲ ಸರಿ ಹೊಡೆದಿದ್ದಾರೆ. ಅಲ್ಲಿ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ವಿಜುವಲೈಸೇಷನ್ ಇದೆ. ಆಮೇಲೆ ಮೊಬೈಲ್ನ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಅವರು. ಮೊಬೈಲ್ ಕಿತ್ಕೊಂಡು ನಮಗೆ ಮೊಬೈಲು ಫೋನು ಇರಲಿಲ್ಲ, ಏನೂ ಇರಲಿಲ್ಲ, ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ. ಸರ್, ಈಗ ಕಂಪ್ಲೇಂಟ್ ಕೊಟ್ಟು ನೀವು 3 ಡೇಸ್ ಆಗಿರುವಂಥದ್ದು, ಇಲ್ಲಿವರೆಗೆ ಏನಾದರೂ ಆಕ್ಷನ್ ಯಾರಾದರೂ ಅರೆಸ್ಟ್ ಮಾಡಿದ್ದಾರೆ? ಏನಾದರೂ ಪೊಲೀಸಿಂದ ನಿಮಗೆ ಇಂಟಿಮೇಷನ್ ಬಂದಿದೆಯಾ? ಇಲ್ಲ, ಏನು ಆ್ಯಕ್ಷನ್ಸ್ ಇಲ್ಲ. ಇವಾಗ ಹೋಗಿ ಅವರಿಗೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಲೆಕ್ಕದಲ್ಲಿ ಏನಂದರೆ ಕೋರ್ಟು ಅವ್ರಿಗೆ ಆರ್ಡರ್ ಕೊಡಬೇಕು ಅಂತ ಹೇಳ್ತಾರೆ. ನನಗೆ ಕಾನೂನು ಯಾವ ರೀತಿ ಇದೆ ನನಗೆ ಅಂದರೆ ಕಾನೂನು ಪ್ರಕಾರ ಈ ಕ್ರಮವನ್ನು ಅವ್ರದ್ದು ಪೊಲೀಸವ್ರು ಅರೆಸ್ಟ್ ಮಾಡಬೇಕು. ಬಟ್ ಅವ್ರೇನು ಪೊಲೀಸವ್ರು ಏನು ಆ್ಯಕ್ಷನ್ಸ್ ತಗೊಂತಾರೋ ಇಲ್ಲ ಏನೋ ಗೊತ್ತಿಲ್ಲ. ಬಟ್ ನಿನ್ನೆ ನಾನು SP ಸಾಹೇಬ್ರ ಹತ್ರನೂ ಹೋಗಿದ್ದು. SP ಸಾಹೇಬ್ರ ಹತ್ರ ಸ್ವಲ್ಪ ಸೆಕ್ಯೂರಿಟಿ ಕೊಡಿ ಸರ್ ಅಂತ ಕೇಳೋ. ನಾವು ಪಬ್ಲಿಕ್ಗೆಲ್ಲ ಸೆಕ್ಯೂರಿಟಿ ಕೊಡೋಕ್ಕಾಗಲ್ರಿ ಅಂತ ಹೇಳಿದ್ರು. ಪಬ್ಲಿಕ್ ಸೆಕ್ಯೂರಿಟಿ ಕೊಡದೆ ಯಾರೇ ಸೆಕ್ಯೂರಿಟಿ ಕೊಡ್ತಾರೆ ನನಗೆ ಗೊತ್ತಿಲ್ಲ ಸರ್.
ಇಷ್ಟೊಂದು ಸಿವಿಯರ್ ಸಿಚುಯೇಷನ್ ಇರೋ ಸಂದರ್ಭದಲ್ಲಿ ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಒಂದ್ 2-3 ತಿಂಗಳು ಕೊಡಿ ಅಂತಾನು ನಾವು ಕೇಳ್ತಾ ಇಲ್ಲ. ನಾವು ಮನೇಲಿ ಒಂದ್ 4-5 ಜನ ಇರೋದ್ರಿಂದ ಮನೇಲಿ ಒಂದು 4-5 ಜನ ಇರೋದಷ್ಟೇ. ನನ್ನ ಮಗ ಬಿಟ್ರೆ ನನ್ನ ಮದರ್ ಇನ್ ಲಾ ಇದ್ದಾರೆ, ಹಸ್ಬೆಂಡ್ ಇದ್ದಾರೆ, ನಾನಿದ್ದೀನಿ. ಸೊ ಅಲ್ಲಿ ಎನಿ ಟೈಮ್, ಯಾಕೆಂದ್ರೆ ನಾನು ಒಂದು ವಿಡಿಯೋನು ನಿಮಗೆ ಕಳ್ಸಿಕೊಟ್ಟಿದ್ದೀನಿ. ಮಾಜರ್ ಮಾಡೋ ಸಂದರ್ಭದಲ್ಲಿ ಇಬ್ರು ಪೊಲೀಸ್ ಮುಂದೆನೆ ಕುಡ್ದಿರೋ ವ್ಯಕ್ತಿ ಬಂದ್ಬಿಟ್ಟು ಕಲ್ಲೆತ್ಕೊಂಡು ಹೊಡಿಯಕ್ಕೆ ಟ್ರೈ ಮಾಡ್ತಾನೆ, ಹೆದರ್ಸಕ್ಕೆ ಟ್ರೈ ಮಾಡ್ತಾನೆ, ಹರಾಜ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಪೊಲೀಸ್ ಇಲ್ಲದೇ ಇರೋ ಸಂದರ್ಭದಲ್ಲಿ ರಾತ್ರಿ ಹೊತ್ತಲ್ಲಿ ಏನು ಮಾಡೋಕ್ಕೂ ಹಿಂಜರಿದಿರೋ ವ್ಯಕ್ತಿಗಳು ಅಂತ ನಮ್ಮ ಭಾವನೆ. ಸೊ ಹಿಂಗಿರ್ಬೇಕಾದ್ರೆ, ಇಷ್ಟು ಕ್ರಿಟಿಕಲ್ ಸಿಚುಯೇಷನ್ ಇರಬೇಕಾದ್ರೆ ಪ್ರಾಬಬ್ಲಿ ಒಂದು 2 ದಿನಕ್ಕೆ ಅವರು ಅಟ್ಲೀಸ್ಟ್ ಒಬ್ರು ಪೊಲೀಸ್ ಮ್ಯಾನ್ ಆದರೂ ಕಳ್ಸಿಕೊಡ್ಬಹುದಿತ್ತು, ಜಸ್ಟ್ ಫಾರ್ ದ ಪ್ರೊಟೆಕ್ಷನ್ ಪರ್ಪಸ್. ಸೊ ಇದಿಷ್ಟು ಕಾರ್ತಿಕ್ ಏನು ಇಲ್ಲಿನ ಅಮಿತಾಬ್ ಮತ್ತೆ ಸುಷ್ಮಾ ಅವರುಗಳ ಮಾತುಗಳು. ಅಂದ್ರೆ ಅವತ್ತು ಘಟನೆ ಏನು ಆಯಿತು, ಅವತ್ತು ಘಟನೆ ಆದ ನಂತರ ಅವ್ರ ಕಾರನ್ನು ಸಹ ಜಖಂ ಮಾಡಿರುವಂಥದ್ದು. ನೀವು ನನ್ನ ರೈಟ್ ಸೈಡ್ ಇದೆ, ನನ್ನ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಿ ಕೇಳ್ತೀನಿ, ಕಿರಣ್ ಅವ್ರಿಗೆ. ನೋಡಿ, ಆ ಒಂದು ಕಾರನ್ನು ಸಹ ಧ್ವಂಸ ಮಾಡಿರುವಂಥದ್ದು. ಆ ಕಾರು ಮನೆ ಬಳಿ ಇತ್ತು. ಮನೆ ಬಳಿ ಬಂದಂಥ ಸಂದರ್ಭದಲ್ಲಿ ಗೂಂಡಾಗಳು ಯಾರು ಅವತ್ತು ಅಟ್ಯಾಕ್ ಮಾಡಕ್ಕೆ ಬಂದಿದ್ರು, ಆ ಒಂದು ಕಾರನ್ನು ಸಹ ಧ್ವಂಸವನ್ನ ಮಾಡಿರುವಂಥದ್ದು. ಈ ಒಂದು ಆ ಕಾರು ಇದೀಗ ಒಂದು ನಂಜನಗೂಡಿನ ರೂರಲ್ ಪೊಲೀಸ್ ಠಾಣೆಯವರ ಪೊಲೀಸ್ ವ್ಯಾಪ್ತಿಯಲ್ಲಿ ಇರುತ್ತದೆ. ಯಾಕಂದ್ರೆ ಗಲಾಟೆ ಆದ ನಂತರ ಪೊಲೀಸರು ಸಹ ಒಂದು ದೂರುದಾರರ ಕಾರನ್ನೇ ಈ ರೀತಿ ಜಪ್ತಿ ಮಾಡ್ಕೊ ಬಂದು ಸಹ ಅವರು ಇಲ್ಲಿ ಇಟ್ಕೊಂಡಿರೋದು ಅಂದ್ರೆ ಮಾಜರ್ಗೋಸ್ಕರ ಇಟ್ಕೊಂಡಿರೋದು ಅಂತದ್ದು ಗೊತ್ತಾಗಿದೆ ಅಂತ. ಆದ್ರೆ ಇಲ್ಲಿ ವರುಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸಹ ಗಮನಿಸಬೇಕಾಗುತ್ತೆ. ಮತ್ತೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ, ಇಲ್ಲಿ SP ಆಗಿರ್ಬೋದು, ಮತ್ತೆ IGP ಎಲ್ಲ ಒಳ್ಳೆ ಆಫೀಸರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಜನರು ಸಹ ಹೇಳ್ತಾ ಇದ್ರು. ಆದ್ರೆ ಈ ಒಂದು ದೂರಿಗೆ ಅಮಿತಾಬ್ ಅವರು ಕೊಟ್ಟಂತ ದೂರು ಇರ್ಬೋದು, ಮತ್ತೆ ಸುಷ್ಮಾ ಕೊಟ್ಟಂತ ದೂರು ಇರ್ಬೋದು, ಆ ಒಂದು ದೂರಿಗೆ ಈಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಅಶ್ವವೇಗ ನ್ಯೂಸ್ ಸಹ ಇದನ್ನ ಫಾಲೋ ಮಾಡ್ತಾ ಇರುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ವರುಣ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ.